ಬಂದಂಗೆ ತಲೆ ಬಾಚಿವ್ನಿ. ಇನ್ನು ಸೀರೆ ಬಿಡು, ನೀನೇ ಸಂದ ಕೊಟ್ಕೊಂಡಿದ್ದು ಒಂಚೂರು ಸರಿ ಮಾಡ್ಕೊಟ್ಟಿವ್ನ ಅಷ್ಟೇ. ಇನ್ನು ಎಲ್ಲ ನಿಂಗೆ ಸರಿ ಹೋಗಂತ ಬಾಳೆ ಎಲ್ಲನೂ ಹಾಕೊಟ್ಟಿವ್ನಪ್ಪ. ಸಂದಕ್ಕೆ ಕಾಣಿಸ್ತಾ ಇದೆಯಾ ಕಣೆ ಅಕ್ಕ? ಇನ್ನೂ ಏನಾರ ಮಾಡ್ಬೇಕಾ ನೋಡು. ನನಗೆ ಹೆಂಗೆ ಗೊತ್ತಾಯ್ತದೆ ಸಂದ ಕಾಣಿಸ್ತಾ ಇದೀನಾ ಇಲ್ವಾ ಅಂತ? ನೀನ್ ತಾನೇ ರೆಡಿ ಮಾಡ್ದೋಳು. ಕನ್ನಡಿ ನೋಡಿದ್ರೆ ಅಲ್ಲ ಆಚೆ ಕಡೆ ಅದೇ ರೂಮಲ್ಲಿ ಕನ್ನಡಿ ನೈಟವ್ರೆ ನೋಡ್ಕೊಳಕ್ಕೆ. ಎಲ್ಲರೂ ನೀನೇ ತಾನೇ ತಯಾರು ಮಾಡ್ರೋಳು. ನೀನ್ ಹೇಳ್ಬೇಕು ಸಂದ ಕಾಣ್ತಾ ಇದೀನಾ ಇಲ್ವೋ ಅಂತ. ನನ್ನೇ ಕೇಳಿದ್ರೆ ಹ್ಞೂ ಕಣೆ ಅಕ್ಕ, ಎಲ್ಲ ಸರಿಯಾಗದೆ. ಇನ್ನೇನು ಕಮ್ಮಿ ಆಗದೆ. ಅಕ್ಕ ಹೂವು ಕಣೆ ಅಕ್ಕ, ಹೂವು ತಗೊಬತ್ತೀನಿ ತಡಿ. ಹೊಸ ಹೂವು ತಗೊಬಂದು ಮಾಡಿಸಿದ್ರೆ ಸಕ್ಕತ್ತಾಗಿ ಕಾಣ್ತೀಯ. ನೀರು ತಗೊಬತ್ತೀನಿ. ತಗೊಳೆ ಅಕ್ಕ, ಇದನ್ನ ಮಾಡ್ಕ ಸೂಪರಾಗಿ ಕಾಣ್ತೀಯ. ಇನ್ನೆಲ್ಲ ಸರಿ ಹೋಯ್ತತೆ, ಇನ್ನೇನು ಇಲ್ಲ. ಇವಾಗ ನೋಡಿ ಅಕ್ಕ, ಸೂಪರಾಗಿ ಕಾಣ್ತಾ ಇದೆಯಾ. ನನ್ನ ದೃಷ್ಟಿನೇ ಆಯ್ತದೆ ಕಣೆ ಅಕ್ಕ ನಿನಗೆ. ಚಂದ ಕಾಣಿಸ್ತಾ ಇದೆಯಾ? ಹೌದೇ, ಚಂದ ಕಾಣ್ತಾ ಇದ್ದೀನಿ. ಅಯ್ಯೋ, ಆ ಹುಡುಗ ನನ್ನ ದಿಟ್ಟವಾಗ್ಲೂ ಒಪ್ಕತಾನೇನೆ ಗೌರಿ? ನಿನ್ನ ಬಗ್ಗೆ ಏನು ಗೊತ್ತಿಲ್ಲ ಅಂದ್ರೆ ಒಪ್ಕತಾನೇನೋ, ಗೊತ್ತಾದ್ಮೇಲೆ ಒಪ್ಕತಾನೇನೋ ಗೊತ್ತಿಲ್ಲ. ಆದ್ರೆ ನೀನು ನೋಡಿದ್ರೆ ಒಪ್ಕತಾನೆ ಕಣೆ ಅಕ್ಕ. ನಿಂಗೆ ನೋಡ್ಬಿಟ್ರೆ ಅಂತವೇ ಒಪ್ಕತಾನೆ ಕಂತ್ಬಿಡು. ಹೌದೇ, ಸದ್ಯಕ್ಕೆ ಹುಡುಗನ ಒಪ್ಕ ಹೋದ್ರೆ ಸಾಕಾಗದೆ ಕಣೆ ಪುಟ್ಟಿ. ಶಾಂತಕ್ಕ ಒಳ್ಳೆ ಸಂದಾಕಿರೋ ಸೀರೆನ ಕೊಟ್ಲು ಕಣೆ. ಅವಳ ಮದುವೆ ಸೀರೆ ಇದು. ಹೆಂಗ್ ಕಾಣ್ತಾ ಇದೆ ನನಗೆ? ಬೊಂಬಾಟ ಕಾಣ್ತಾ ಇದೆಯಾಕಂತ ಬಿಡ್ಯಾಕ. ಗೊಂಬೆ ಕಂಡಂಗೆ ಕಾಣ್ತಾ ಇದೆಯಾಕಂತೆ. ಹುಡುಗ ಯಾಕೆ ಒಪ್ಕೊಳ್ತಾನೆ ಹೋಯ್ತಾನೆ ನೋಡಿ. ಒಂದು ಸುಮ್ಕಿರು, ನೀನು ನೋಡ್ತಿದ್ದಂಗೆ ಕಾಲದೇ ಹೋಗ್ಬಿಡ್ತಾನೆ ಹುಡುಗ. ಪುಟ್ಟಿ ಶಾಂತ, ನಿಂಗಮ್ಮ ರೆಡಿ ಆದ್ಲವ? ಆಚೆ ಕಡೆ ಹೋಗಿ ಚಾಪೆ ಗಿಪೆ ಹಾಸಿ ರೆಡಿ ಮಾಡ್ರವ, ಬರೋ ಟೈಮ್ ಆಯ್ತು. ಇಲ್ಲೇ ಇದೀನಿ ಕಣವ, ರೂಮಲ್ಲಿ ಇವನಿ. ನಿಂಗಕ್ಕನ್ನ ರೆಡಿ ಮಾಡ್ತಾ ಇವನಿ. ಬಂದು ಆಮೇಲೆ ಚಾಪೆ ಎಲ್ಲನೂ ಹಾಸ್ತೀನಿ ತಡಿ. ಇನ್ನುವೇ ಅವ್ರು ಬರೋದು ಸುಮಾರು ಹೊತ್ತಾಗಿರ್ಕಂತೆ. ಇಟ್ಟೊತ್ತಿಗೆ ಎಲ್ಲಿ ಬಂದಾರು? ಹಾಸ್ತೀನಿ ತಡಿ. ಅಕ್ಕ ಅಲ್ಲಿ ಒಳಗೇನೋ ಮಾಡ್ತಾವಳೆ. ರೆಡಿ ಮಾಡಿ ಆತವ. ತಡಿ, ನಾ ಬಂದೆ. ಅಯ್ಯೋ ಪುಟ್ಟಿ, ಯೋಟ್ ಚಂದಾಕ್ ರೆಡಿ ಮಾಡಿದೇಣೆ ನಿಮ್ಮ ಅಕ್ಕನ್ನ. ನಮ್ಮ ನಿಂಗಮ್ಮಯ್ಯ ಇವಳು. ಅಯ್ಯೋ, ಏಟ್ ಗೌರವವಾಗಿ, ಏಟ್ ಲಕ್ಷಣವಾಗಿ, ಯೋಟ್ ಚಂದಾಕ್ ಕಾಣ್ತಾವಳೆ. ಅಯ್ಯೋ, ನನ್ನ ದೃಷ್ಟಿನೇ ಆಗೋಯ್ತದೆ ಕಂತೆಗಿಯತ್ತಾಗಿ. ಚಂದಾಕ್ ಕಾಣ್ತಾ ಇದೆಯಾ ಕಣವ? ಚಂದಾಕ್ ಕಾಣ್ತಾವಳೆ ಅಲ್ವೇನವ ಅಕ್ಕ? ಯೋಟ್ ಚಂದಾಕ್ ಕಾಣ್ತಾವಳೆ ನೋಡು. ನಾನು ಈ ಸೀರೆ ಅಕ್ಕಂಗೆ ಈಟ್ ಚಂದಾಕ್ ಕಾಣ್ತದೆ ಅಂತ ಅನ್ಕೊಂಡೇ ಇರಲಿಲ್ಲ. ಭಾರಿ ಚಂದಾಕ್ ಕಾಣ್ತಾವಳೆ. ಅಯ್ಯೋ ಕಣವ ಮಾತ್ರ ಒಳ್ಳೆಯ ಗೊಂಬೆ ದೇವತೆ ಕಂಡಂಗೆ ಕಾಣ್ತಾವಳೆ ಮಾತ್ರ. ಅಯ್ಯೋ ಹುಡುಗ ಅದು ಹೆಂಗೆ ಒಪ್ಕೊಳಕ್ಕಿಲ್ಲ, ನಾನು ನೋಡ್ತೀನಿ. ಭಾರಿ ಚಂದ ಕಾಣ್ತಾ ಇದೆಯಾ ಕಣವ ನಿಂಗವ. ನನ್ನ ದೃಷ್ಟಿನೇ ಆಗ್ಬಿಡ್ತದೆ ಮಾತ್ರ ನಿಂಗೆ. ಆದ್ರೂ ಪುಟ್ಟಿ ಭಾರಿ ಚಂದಕ್ಕೆ ರೆಡಿ ಮಾಡೋಳು ನಿನ್ನ. ಮಲ್ಲಿಗೆ ಹೂವು ಎಲ್ಲಿ ಸಿಕ್ಕಿದ್ವ ಪುಟ್ಟಿ ನಿನಗೆ? ಹೂವು ಎಲ್ಲಿ ತಕ ಬಂದವ? ನೆನ್ನೆ ಹಂಗೆ ಅಂದಲ್ಲವ ನೀನು. ನಾನೇ ಇಲ್ಲಿ ಪಕ್ಕದಲ್ಲಿ ಇವರು ಯಾರದು ಆ ಮಲ್ಲಣ್ಣ ಐತೆ ನೋಡು. ಆ ಮಲ್ಲಣ್ಣವ್ರ ಇತ್ಲಾಗೆ ದೊಡ್ಡದು ಮಲ್ಲಿಗೆ ಮರ ಐತಲ್ಲ. ನೆನ್ನೆ ಸಂದಕ್ಕೆ ಹೋಗಿ ಹೋಯ್ತಾ ಇದ್ನಲ್ಲಿ ಹೊಸಿ ಮಲ್ಲಿಗೆ ಹೂವು ಬಿಡಿಸ್ಕೊಳ್ಳಾಕ ಸಂದಕ್ಕವೆ ಅಂದೆ. ಯಾಕೆ ಅಂದರು, ಇಲ್ಲ ನೋಡಿದ್ನಲ್ಲ ಗಿಡ ತುಂಬ ಮಲ್ಲಿಗೆ ಹೂವು ಇದ್ವಲ್ಲ, ಒಂದು ನಾಲ್ಕು ಬಿಡಿಸ್ಕೊಳ್ಳೋಣ ಅಂತ ಕೇಳ್ದೆ. ಆಸೆ ಆಯಿತು ಅಂದೆ. ಆಯಿತು ಬಿಡಿಸ್ಕೊಳ್ಳೋಬಿಟ್ಟು ಅದ್ರಾಕೆ ಏನೈತೆ, ಯಾರು ಮಾಡ್ಕೊಂಡ್ರು ಒಂದೆಯ ಬಿಡಿಸ್ಕೊ. ಏನು ನೀನೇನು ಎಲ್ಲಾನು ಬಿಡಿಸ್ಕತ್ತೀಯ? ಆನರಿ ಅವೇ ನಿಂಗೆ ಎಷ್ಟು ಬೇಕಷ್ಟು ಬಿಡಿಸ್ಕ ಅಂದ್ರೆ ನಾನು ಹೊಸಿ ಕಿತ್ಕ ಬಂದು ಕಟ್ಟಿಟ್ಟೆ ಕಣವ. ನೀನಂಗೆ ಅಂದಿದ್ದಲ್ಲ ಇವತ್ತು ಹುಡುಗನ ಕಡೆ ಬರ್ತಾರೆ ಅಂತವ. ಅದಕ್ಕೆ ಬಿಡಿಸ್ಕ ಬಂದು ಕಟ್ಟಿ ಇಟ್ಟಿದ್ದೆ ರಾತ್ರಿ ಬಾಕ್ಸಿಗೆ ಹಾಕಿ. 7 ಸಂದಾಕ ಅಂತ ಐತಲ್ವ ಹೂವು? ಅಲ್ಲೋಗಿ ತಕ ಬಂದವ. ಅದು ಮರ ಇದ್ದಂಗೆ ಐತೆ. ಮರವೇ ಯಾಕಂತ ಬಿಡು, ಇದ್ದಂಗೆ ಐತೆ. ಏನು ಮರಕ್ಕೆ ಒಪ್ಸವ್ರೆ, ದೊಡ್ಡ ಮರ ಆದಂಗೆ ಆಗೈತೆ. ಏನು ಎಣ್ಣೆ ಹಾಕಂಗೆ ಕಿತ್ಕ ಬಂದೆ? ಒಳ್ಳೇದಾಯ್ತು ನೋಡುವ. ನೀ ಏಟು ತಲೆ ಉಪಯೋಗಿಸಿ ಕಿತ್ಕ ಬಂದಿಟ್ಟಿದೀಯ. ಅವ್ರಿಗೇನು ಹೇಳಲಿಲ್ಲ ತಾನೆಯ ಹಿಂಗೆ ಅಂತವ? ನಿಮ್ಮ ಅಪ್ಪ ಮೇಲೆ ಇನ್ನೇನಿಲ್ಲ, ನಾನು ಕೊಂದೇ ಬಿಡ್ತಾನೆ. ಇಲ್ಲ ಕಂತ ಕಳವ. ನನಗೆ ಮಡ್ಕೊಳಂಗೆ ಆಗೈತೆ. ನೋಡಿದ್ನಲ್ಲ ಆಸೆ ಆಯಿತು, ಅದಕ್ಕೆ ಗನವ ಅಂತ ಅಂದೆ. ಪಾಪ ಅಜ್ಜ ಅಲ್ಲ ಕೂತಿತ್ತು ಮಲ್ಲಜ್ಜ. ಅದು ಕಿತ್ಕೊಂಡು ಹೋಗವ, ಯಾರು ಮಾಡ್ಕೊಂಡ್ರು ಅದೇ ಯಾಕಂತ ಕಿತ್ಕೊಂಡು ಹೋಗು. ನಿಂಗೆ ಏಟ್ ಬೇಕಷ್ಟು. ಈ ದಿನ ಏಟು ಉದ್ರೋಯ್ತವ ಏನೋ. ಇಲ್ಲಿ ಏಣಿ ಹಾಕೊಂಡು ಕಿತ್ಕೋಬೇಕಲ್ಲ ಅಂತ ಕಿತ್ಕೊಳ್ಳೋಕೆ ಇಲ್ಲ, ಅಲ್ಲೇ ಇರ್ತವೆ. ಏಟು ಉದ್ರೋಯ್ತವ, ನಿಂಗೆ ಏಟ್ ಬೇಕಷ್ಟು ಕಿತ್ಕೋಗವ ಅಂತು. ನಾನು ಹೊಸಿ ಅಕ್ಕಂಗೆ ಆಗೋಷ್ಟು ಸಾಕು ಅಂತ ಕಿತ್ಕೊ ಬಂದೆ. ಹೊಸಿ ಶಾಂತಕ್ಕಂಗೆ ಇಟ್ಟಿದ್ದೀನಿ. ಅಕ್ಕಗೆ ಜಾಸ್ತಿ ಮಾಡಿಸ್ದೆ. ನನಗೇನು ಬೇಡ ಕಣವ. ಒಳ್ಳೇದು ಕಣವ. ನೀನು ಹೊಸಿ ಇಟ್ಕೋಬೇಕೋ ಇಲ್ವೇ? ಬರೀ ಅವ್ರಿಬ್ರಿಗೆ ಇಟ್ಟಿದ್ದೀಯಾ? ಇರ್ಲಿ ಬಿಡು. ಆದ್ರೂ ತಲೆ ಉಪಯೋಗಿಸಿ ಚಂದಕ್ಕೆ ರೆಡಿ ಮಾಡಿದ್ಯಲ್ಲ ಪುಟ್ಟಿ. ಚೆನ್ನಾಗಿ ಮಾಡಿದ್ಯಾ ಬಿಡು ಮಗಳೇ. ರೆಡಿ ಮಾಡಿಲ್ಲ, ಸೀರೆ ಎಲ್ಲ ನಾನೇ ಉಟ್ಕೊಂಡಿದ್ದು. ಅವಳು ಹೊಸಿ ಸರಿ ಮಾಡ್ಕೊಟ್ಟವಳು ಅಷ್ಟೇ. ಇನ್ ಮಕ್ಕಕ್ಕೆಲ್ಲ ನಾನೇ ಹಚ್ಕೊಂಡು ರೆಡಿ ಆಗಿರೋದು. ಹೂವ ಒಂದು ಕಟ್ಕೊಂಡ್ಬಂದು ಕೊಟ್ಟವಳೆ. ಆಟ ಯಾಕನವ? 16 ಕಟ್ಕೊಂಡ್ಬಂದು ಕೊಟ್ಟವಳ ನಿಂಗೆ. ಆಟರವ ಒಂದು ಕೃತಜ್ಞತೆ ಬೇಡವಾ ನಿನಗೆ? ಸೀರೆ ಉಟ್ಕೊಂಡು ಮಕ್ಕ ಕಚ್ಕೊಂಡು ನಿಂತ್ಕೊಂಡೆ ಆಟ ಅಲ್ಲ. ಆ ಹೂವು ಮಾಡ್ದಿರೋ ಹೊತ್ತಿಗೆ ನೀನು ಇನ್ನೂ ಏಟ್ ಚಂದ ಕಾಣ್ತಾ ಅಂತ ನಿಂಗೆ ಹೆಂಗೆ ಗೊತ್ತು? ದೇವತೆ ನೋಡ್ದಂಗೆ ಐತೈತೆ. ಆ ಹುಡುಗಿ ಅಷ್ಟು ಕಷ್ಟಪಟ್ಟು ಕಿತ್ಕೊಬಂದು ಕಟ್ಟಿ ಮೊಡ್ಸೈತಲ್ಲ, ಅದು ಖುಷಿ ಪಡು. ನಿನಗಿಂತ ಚಿಕ್ಕದು ಮನೆ ಕೆಲಸ ಎಲ್ಲನೂ ಮಾಡ್ಕೊಂಡು ಅದರೊಳಗೆ ಹೋಗಿ ಹೂವು ಎಲ್ಲನೂ ಕಿತ್ಕೊಬಂದು ಕಟ್ಟಿ ನಿನಗೋಸಿ ಇಟ್ಟು ಶಾಂತ ಬಸ್ರಿ ಅಂತೇಳಿ ಅವಳಿಗೂ ಓಸಿ ಇಟ್ಟೈತೆ. ಮಾಡಾಯ್ತಲ್ಲ, ಅದ ನೀನು ಮೆಚ್ಕೋಬೇಕು. ನೀನು ರೆಡಿ ಆಗಿದ್ಯಾ ಏನು? ಅವಳು ಇದಕ್ಕೆ ರೆಡಿ ಆಗಿದ್ಯಾ? ನಿನಗೆ ಬೇಕಾಗದೆ ನೀನು ರೆಡಿ ಆಗಿದ್ಯಾ? ಅದ್ರಾಗೇನದೆ? ಸರಿ ಆತು ಬಿಡು. ಅಲ್ಲ ನೀನು ಎಲ್ಲ ಅವಳೇ ರೆಡಿ ಮಾಡೋದು ಅಂತ ಹೇಳ್ದಲ್ಲ, ಅದಕ್ಕೆ ನಾನು ಮಾಡ್ಕೊಂಡಿವ್ನಿ ಅಂತ ಹೇಳ್ದೆ. ಅದಕ್ಕೆ ಹಿಂಗೆ ಬೈತೀಯ? ಆಯ್ತು ಬಿಡು. ಬೈಯೋದಲ್ಲ ನಿಂಗಮ್ಮ ಹೇಳಿದ್ದು. ಎಲ್ಲಾವಾಗ್ಲೂ ಒಂದೇ ಥರ ಮಾತಾಡಕ್ಕೆ ಹೋಗಬಾರ್ದು. ಒಳ್ಳೇದು ಮಾಡಿದಾಗ್ಲೂ ಒಂದೇಯ, ಕೆಟ್ಟದ್ದು ಮಾಡಿದಾಗ್ಲೂ ಒಂದೇಯ.
ನೋಡಿ ಮಾಡಿ ಮಾತಾಡೋದು ಕಲಿ. ಎಲ್ಲಾವಾಗಲೂ ಒಂದೇ ಬಿರ್ಸಲ್ಲಿ ಮಾತಾಡಬೇಡ. ವಸಿಯ ನೀನು ಮಾತಾಡುವಾಗ ನಾಲ್ಗೆಯ ಹಿಡಿದು ಮಾತಾಡು, ಅವಾಗ ಎಲ್ಲ ಸಂದಾಕಿರ್ತದೆ. ಯಾವಾಗ ಕಲಿತೀಯೋ ಏನವ, ಮೂರ್ಖತ್ತೆ ವಯಸ್ಸು ಹಾಕಿ ಬಂದರು ಇನ್ನೊಂದಿಗೆ ಸಣ್ಣ ಮಕ್ಳಿಗೆ ಹೇಳ್ಕೊಟ್ಟಂಗೆ ಹೇಳ್ಕೊಡೋದಾಗ ಹೋಗೈತೆ ನನಗೆ. ನಮ್ಮ ಅವ್ವ ಒಂದು ಏನಾರ ಅನ್ನಕ್ಕೆ ಕಾಯ್ತಾ ಇರ್ತದೆ. ಏನು ಮಾಡ್ಬಿಟ್ಟವಳೆ ಅಂತ ಹಂಗೆ ಹೋಗ್ಬಿಡ್ತತ್ತ ಕಾಣೆ ನನ್ನ ಹಂಗೆ ಬೈತದಾಗ. ಇನ್ನೇನಾರ ಹೇಳಿದ್ರೆ ಕೈ ಅಂತಾಳೆ ಬಿಡು ಹೊತ್ತಾಗ ಹೋಗ್ಲಿ. ಯೋನಣೆ ಅದು ಒಣಗಣ ಅನ್ಕಂದು ಏನು ಇಲ್ಲ ಕಣವ, ನಾನೇನಂದೆ ನೀನು ಒಳ್ಳೆಯ ಇನ್ನೇನು ಕೆಲಸ ಇಲ್ಲ ನಿನಗೆ. ಯೋಟತ್ತಾಯ್ತದಂತೆ ಅವ್ರು ಬರೋದು. ಯೋಟತ್ತಾಯ್ತದು ನಮ್ಗೇನು ಗೊತ್ತಾ? ಏನು ಹೋಗಿ ತಿಳ್ಕೊಬರೋಕ್ಕೆ ಗೊತ್ತಾಯ್ತತ್ತ? ಅವ್ರು ಬಂದಾಗೆ ಬಂದರು ಅಂತಲಯ್ಯ. ಬರ್ತೀವಿ ಅಂತ ಅಂದವ್ರೆ ನಾವು ಕಾಲ ಅದನ್ನು ನೋಡ್ಕೊಂಡು ಬರ್ತಾರೆ. ಇನ್ನೂ ಸಾನೆ ಟೈಮ್ ಅದೇ. ಹೆಂಗೂ ನೀನು ಮೊದಲೇ ತಯಾರಾಗಿದೆಯಲ್ಲ, ಏನು ತೊಂದರೆ ಆಗಕ್ಕಿಲ್ಲ ಬಿಡು. ಹೊತ್ತಾಗಿ ಅವ್ರು ಬತ್ತಿದ್ದಂಗೆ ಅತ್ತಾಗ ತೋರಿಸ್ಬೋದು, ಏನೂ ಆಗಕ್ಕಿಲ್ಲ. ನಿಂಗಮ್ಮ ಇದು ನೀನಯ್ಯ? ಅಯ್ಯೋ ಯೋಟ್ ಚಂದ ಕಾಣ್ತಾ ಇದೆಯಾ ನನ್ನ ತಾಯಿ, ಭಾರಿ ಚಂದ ಕಾಣ್ತಾ ಇದೆಯಾ ಬಿಡ. ಈ ಸೀರೆ ಭಾರಿ ಚೆನ್ನಾಗಿ ಒಪ್ಪೈತೆ ನಿನಗೆ ಮಾತ್ರ. ನನ್ನ ದೃಷ್ಟಿನೇ ತಾಕ್ಬಿಡ್ತತ್ತ ಏನೋ, ಬಲೆ ಚೆನ್ನಾಗಿ ಕಾಣ್ತಾ ಇದೆಯಾ ಕಣೆ ನಿಂಗಮ್ಮ. ಓ ನಾನು ಚಂದ ಕಾಣ್ತಾ ಇದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸೀರೆ ಭಾರಿ ಚೆನ್ನಾಗಿ ಒಪ್ಪದೆ ಅಂತ ಹೇಳ್ತಾವಳೆ. ಇವಳು ಸೀರೆ ಅಂತ ತೋರಿಸ್ಕೋಬೇಕಲ್ಲ ಅದಕ್ಕೆ. ಓ ನೋಡೆ ಅಕ್ಕ, ಸೀರೆ ಹೆಂಗ್ ಕಾಣ್ತಾದೆ ಅಂತ ಹೇಳು. ನಿನ್ಕಿಂತ ನನಗೆ ಚಂದ ಕಾಣ್ತಾದೆ ಅಲ್ವಾ ಈ ಸೀರೆ? ಏ ಶಾಂತ, ಯೋನೇ ಆದ್ರೂ ಭಾರಿ ಸಂದಾಕಿರೋ ಸೀರೆನ ಕೊಟ್ಟಿದ್ಯಾ ಕಣವ. ಮದುವೆ ಸೀರೆನ ಕೊಟ್ಟಿದ್ಯಲ್ಲವ, ಇನ್ನೊಂದು ಇತ್ತಲ್ಲ ಹಿಂದಿನ ದಿನ ಉಟ್ಕೊಂಡಿದ್ದು, ಅದೇ ಕೊಡಿವಾ. ಇದ್ಯಾಕೆ ಕೊಡಕ್ಕೆ ಹೋಗಿದ್ದೆ ಮದುವೆ ಸೀರೆಯಾ? ಇರ್ಲಿ ಬಿಡವ, ಹೆಂಗೋ ಅವಳಿಗೆ ಒಪ್ತದಲ್ಲ, ಚಂದ ಕಾಣ್ತೈತಲ್ಲ, ನಂಗೆ ಅಷ್ಟೇ ಸಾಕು. ಅವಳು ಚಂದ ಕಾಣ್ಲಿ ಅಂತ ಅಂದ್ಬಿಟ್ಟು ಕೊಟ್ಟೆ ಆಟೆಯ. ಚಂದಕೈತಲ್ವವ ಅವಳಿಗೆ ಸೀರೆ, ಚಂದಕ್ಕೆ ಒಪ್ತತೆ. ಏ ಭಾರಿ ಚಂದ ಕೈತ್ ಕಣಮ್ಮ, ಸುಮ್ಕೆ ಹೇಳ್ಬಾರ್ದು. ನೀನು ಧಾರೆ ಸೀರೆನೇ ಕೊಟ್ಟಿದೀಯಾ, ಚಂದ ಕಾಣಕ್ಕಿಲ್ವವ? ಭಾರಿ ಚಂದ ಕಾಣ್ತೈತಿ ಆ ಸೀರೆ. ಏನ್ಲೇ ನಮ್ಮ ನಿಂಗಮ್ಮನ ಅನ್ನಂಗೆ ಕಾಣ್ತಾವಳೆ. ಅದ್ರೊಳಗೆ ನಮ್ಮ ಪುಟ್ಟಿ ಬೇರೆ ಮಲ್ಲಿಗೆ ಹೂ ಕಟ್ಕೊ ಬಂದು ಮಡ್ಸವಳೆ. ಹಂಗೆಯ ಅವಳೆ ಮದುವೆಗೆ ರೆಡಿ ಮಾಡ್ದಂಗೆ ಕಾಣ್ತಾವಳೆ. ಮಾತ್ರ ಸುಮ್ಕೆ ಹೇಳ್ಬಾರ್ದು, ಭಾರಿ ಚಂದಕ್ಕೆ ರೆಡಿ ಮಾಡಿದ್ದೀರಾ ಕಣಮ್ಮ. ನಿಜವಾಗುವೆ ನಾನು ಅನ್ಕೊಂಡೇ ಇರಲಿಲ್ಲ ಈ ಚಂದಕ್ಕೆ ರೆಡಿ ಮಾಡ್ತೀರಾ ಅಂತವ. ಓ ನನಗೂ ವಸಿಯ ಕೊಟ್ಲು ಪುಟ್ಟಿ ಮಡ್ಕೊ ಅಂತವ. ನಾನು ಅಲ್ಲೇ ಇಟ್ಬಿಟ್ಟು ಬಂದೆ, ಮಡ್ಕೊಂಡ್ರೆ ಆಯ್ತತೆ ಅಂತವ. ಅವಳಿಗೆ ಇಟ್ಕೊಂಡಿಲ್ಲವ ಪಾಪ. ನೆನ್ನೆ ಕುಯ್ಕ ಬಂದು ಕಟ್ಟು ಕಣವ. ರಾತ್ರಿ ಮನೆ ಕಳ್ವಾಗ ಕಟ್ಬಿಟ್ಟು ಒಂದು ಬಾಕ್ಸಿಗೆ ಹಾಕಿ ಇಡ್ತು ಪಾಪ. ಎಲ್ಲನೂ ಮಾಡ್ತತೆ. ಚಿಕ್ಕ ಹುಡುಗಿ ಆದ್ರೂ ಮಾತ್ರವ ಇಂಥದ್ದು ಬರೋಕ್ಕಿಲ್ಲ, ಇಂಥದ್ದು ಅರ್ಥ ಆಗಕ್ಕಿಲ್ಲ ಅನ್ನಂಗಿಲ್ಲ ಕಣವ. ಯಾವ ಟೈಮಿಗೆ ಏನು ಮಾಡಬೇಕು ಎಲ್ಲನೂ ಮಾಡ್ತತೆ ಮಾತ್ರವ. ಹ್ಞೂ ಮಾಡ್ತಾಳೆ ಮಾಡ್ತಾಳೆ ಬಿಡು ಮಾತ್ರವ. ಅವಳು ಶಾಣೆ ಅವಳೆ, ಅದೇ ಮಾಡವಳೆ ಎಲ್ಲನೂ ಮಾತ್ರ ಸಂದಾಕ್ ಮಾಡವಳೆ. ಉಪ್ಪಿಟ್ಟು ಕೇಸರಿ ಬಾತು ಮಾಡಕ್ಕೆ ಹೇಳಿದೆ ಕಣವ. ಪುಟ್ಟಿ ಮಾಡ್ದವ, ಇಲ್ಲ ನಾನೇ ಮಾಡಿಟ್ಬಿಡ್ಲ ಅತ್ಲಾಗ ಅವ್ರು ಬರೋತ್ತಿಗೆ. ಈಗ ಮಾಡ್ತೀನಿ ಕಣವ. ಅಕ್ಕಗೆ ಎಲ್ಲನೂ ಹೆಚ್ಚಿಡ ಕೇಳಿದ್ದೆ, ಈಗ ಹೋದಳೆ ಮಾಡ್ಬಿಡ್ತೀನಿ. ಅದೇ ಏಟತ್ತಿನ ಕೆಲಸ ಹೇಳು. ನೀನು ಯಾಕೆ ಮಾಡಕ್ಕೆ ಹೋದಿಯಾ? ಬಿಡು ನಾ ಮಾಡ್ತೀನಿ. ನೀನೇನು ಇದು ಮಾಡ್ಕೋಬೇಡ, ನೀನು ಸುಮ್ಕಿ ಅಂತ ಕುತ್ಕೊಬಿಡು. ನಾನು ಎಲ್ಲನೂ ಮಾಡ್ತೀನಿ. ಅದೇನು ಮಾಡಬೇಕು ಹೇಳು ಸಾಕು. ಏ ಇಲ್ಲ ಕಣವ ಪುಟ್ಟಿ, ನಾನು ಎಲ್ಲನೂ ಮಾಡಿ ಇಟ್ಟು ಮುಚ್ಚಿ ಬಂದಿದ್ದೀನಿ. ಬಿಸಿ ಹಂಗೆ ಐತೆ, ಇನ್ನೇನು ಬರ್ತಾರೆ. ಇನ್ನೇನು ಮಾಡಕ್ಕೆ ಹೋದಿಯಾ? ನಾನೆಲ್ಲ ಮಾಡಿ ಬಂದಿದ್ದೀನಿ ಕಣ್, ಸುಮ್ಕಿರು. ಈಟ ಗಂಟೆ ಇನ್ನೇನು ಮಾಡ್ತಾ ಇದ್ದೆ ಅನ್ಕಂದ್ರೆ ನಾನು ಅಡುಗೆ ಕೊಡೆಯಾಗೆ ಏನು ಸುಮ್ಕೆ ಕೂತಿದ್ನಾ? ಆಗಲೇ ಹೆಚ್ಚಾಯ್ತು. ಏನು 2 ಈರುಳ್ಳಿ 2 ಟಮಾಟೆ ಹಣ್ಣು ಹಚ್ಚಾಕಿಟ್ಟೋದು ಬೇಕೆ. ಆಗಲೇ ಎಲ್ಲನೂ ಹೆಚ್ಚಿ ಒಗ್ಗರಣೆ ಮಾಡಿ ಉಪ್ಪಿಟ್ಟು ಕೇಸರಿ ಬಾತು 2 ಮಾಡಿಟ್ಬಿಟ್ಟೆ ಬಂದೀವ್ನಿ. ಪ್ಲೇಟ ಮುಚ್ಚಿ ಬಂದೀನಿ ಗಟ್ಟಿಯಾಗಿ. ಒಲೆ ಮ್ಯಾಕೆ ಹಂಗೆ ಇಟ್ಟು ಕೆಂಡ ಎಲ್ಲನೂ ಹಿಂಗೆ ನೂಕಿ ಪ್ಲೇಟ್ ಮುಚ್ಚಿ ಬಂದಿದ್ದೀನಿ. ಅದು ಅಳ್ಕತತೆ. ಉಪ್ಪಿಟ್ಟು ಕೇಸರಿ ಬಾತು ಹಸಿ ತುಪ್ಪ ಎಲ್ಲ ಬಿಟ್ಕೊಂಡು ಇಡ್ಕತತೆ. ಸಂದಾಕಿರ್ತತೆ. ಅವ್ರು ಬರೋ ಹೊತ್ತಿಗೆ ಬಿಸಿ ಇರ್ತತೆ. ನಾನೆಲ್ಲ ಮಾಡಿಟ್ಟು ಬಂದಿದ್ದೀನಿ. ನೀನು ನಿಂತ್ಕ ಸುಮ್ಕೆ. ನೀನು ಯಾಕೆ ಮಾಡಕ್ಕೆ ಹೋಗಿದ್ದೆ ಅಕ್ಕ? ಅಯ್ಯೋ ಹೊಟ್ಟೆ ಇಟ್ಕೊಂಡು ಬಗ್ಗಿ ಎದ್ದು ನಾ ಮಾಡ್ತಿತ್ತಿಲ್ವೇ? ಈಗ ಬಂದು ಮಾಡಿವ್ ನಾವು. ಎಷ್ಟೊತ್ತಾಗದದು ನೋಡಿ, ಇನ್ನೂ ಅವ್ರು ಬಂದಿಲ್ಲ. ಅವ್ರು ಬರೋ ಒಟ್ಟೊತ್ತಿಗೆ ಹಾಗೆ ಹೋಗಿರೋದಪ್ಪ. ಹ್ಞೂ ಕಣವ ಶಾಂತ, ಅವಳು ಮಾಡಿರೋಳು. ಎಷ್ಟೊತ್ತಾಗದು? ನೀನು ಯಾಕೆ ಮಾಡಕ್ಕೆ ಹೋಗಿದ್ದೆ? ನೀನು ಹೊಸಿ ಕೂತ್ಕೊಂಡು ಸುಧಾರಿಸ್ಕೊಳ್ಳೋದಲ್ವ? ಇರ್ಲಿ ಬಿಡವ, ಅದು ಯೋಟ್ ಕೆಲಸ ಅಂತ ಮಾಡ್ತದೆ. ವಾತಾರನೇ ಎದ್ದಿದ್ದು ಮಾಡ್ತಾನೇ ಆಯ್ತವ. ಒಳ್ಳೆ ಮಿಷನ್ನ ತಿರುಗಿಸ್ಬಿಡ್ತಾರಲ್ಲ ಹಂಗೆ ಮಾಡತ್ಲೆ ಆಯ್ತು. ಒಂದು ಗಳಿಗೆ ಕೂತಿಲ್ಲ. ಇನ್ನೇನು ಮತ್ತೆ ಇಲ್ಲಿ ಇವಳನ್ನ ತಯಾರು ಮಾಡಿದ್ಮೇಲೆ ಮತ್ತೆ ಅಲ್ಲೋ ಕೂತ್ಕೊಳ್ಳೋದು ಅಂತ ನಾನು ಅತ್ತಾಗ ಮಾಡ್ಬಿಟ್ಟು ಬಂದೆ. ಒಂದು ಗಳಿಗೆ ಇಲ್ಲೇ ನಿಂತ್ಕೊಂಡು ಮಾತಾಡೋಣ ಅದಕ್ಕೆ ಬಂದೆ ಆಟೆಯ. ಒಳ್ಳೇದಾಯ್ತು ಬಿಡವ. ಹೆಂಗೋ ಉಪ್ಪಿಟ್ಟು ಕೇಸರಿ ಬಾತು 2 ಮಾಡಿಟ್ಟು ಬಂದಿದೆಯಲ್ವಾ? ಒಳ್ಳೇದಾಯ್ತು ಬಿಡು. ಅವ್ರು ಬಂದು ಎಟ್ಕೆ ಕೊಡೋಕ್ಕೆ ಸರಿ ಹೋಗ್ತದೆ. ಇನ್ನೇನು ಅವರು ಅಪ್ಪರ ಹೊತ್ತು ಕೂರಕ್ಕೆ ಹಾಕಿಲ್ಲ. ಬಂದು ಎಟ್ಕೆ ತಕ್ಕ ಹಾಕೊಟ್ಬಿಟ್ರೆ ತಿಂತಾರೆ. ಇನ್ನೇನು ಹಂಗಾರೆ ಅವ್ರು ಬರೋವರೆಗೂ ಏನು ಭಯ ಇಲ್ಲ ಬಿಡು. ಆರಾಮಾಗಿ ನಮ್ಮ ಪಾಡಿಗೆ ನಾವು ಇರ್ಬೋದು. ಇಲ್ಲಾಂದರೆ ಯಾವಾಗ ಮಾಡಿವಪ್ಪ ಅನ್ನೋದೇ ಆಗೋಯ್ತತೆ. ಒಳ್ಳೇದಾಯ್ತು ಬಿಡು ಹೆಂಗೋ ಮಾಡಿಟ್ಟಿದ್ದು. ಒಂದು ಕೆಲಸ ಮಾಡವ, ನೀನು ಹೊತ್ತು ಸುಧಾರಿಸ್ಕೊ ಹೋಗು. ಅವ್ರು ಬಂದ್ಮೇಕೆ ಇದು ಮಾಡಿದ್ರಾಯ್ತು. ಪುಟ್ಟಿ ಸಾಪೆ ಹಾಸ್ಬೇಕನ್ನ ಒಂದು ನೆಲದ ಮೇಕೆ. ಕುರ್ಚಿ ಇಲ್ವಲ್ಲ ಮನೇಲಿ, ಏನು ಮಾಡಣೆ? ನಿಮ್ಮಪ್ಪ ಹಿಂಗೆ ಹೇಳಲ್ಲ ಅಲ್ಲಿ ಇಸ್ಕೊ ಬನ್ನಿ ಅಂತ. ಅಯ್ಯೋ ಅವ್ನು ಕುಣಿತಾನೆ. ಇಲ್ಲ ನಾನೇ ಹೋಗಿ ಇಸ್ಕೊ ಬತ್ತೀನಿ ತಡೆಯವ, ನೋಡೋಣ. ಆದರೆ ಇಸ್ಕೊ ಬತ್ತೀನಿ, ಇಲ್ಲಾಂದರೆ ಸಾಪೇನೆ ಹಾಸಿದ್ರಾಯ್ತು. ಏ ಕುರ್ಚಿ ಪರ್ಚಿ ಎಲ್ಲ ಏನು ಬೇಡ ಬಿಡವ. ಅವ್ರಿಗೂ ಗೊತ್ತಲ್ಲ, ಅಲ್ಲೇ ಕುತ್ಕೋತಾರೆ. ಹೆಂಗೋ ಜಗ್ಲಿ ಹೆಂಗೆ ಮಾಡ್ತಿದ್ದೀವಲ್ಲ ಅಲ್ಲಿ ಕುತ್ಕೋತಾರೆ ಬಿಡು. ಕುರ್ಚಿ ಎಲ್ಲ ಏನು ಮಾಡೋಕ್ಕೆ? ಸುಮ್ಕಿ ಯಾಕೆ? ಒಂದು ಚಾಪೆ ಹಾಸ್ಬಿಡೋಣಂತೆ. ಹೆಂಗಸ್ರು ಬಂದ್ರೆ ಅಲ್ಲಿ ಕುತ್ಕೋತಾರೆ, ಗಂಡಸ್ರು ಬಂದ್ರೆ ಅಲ್ಲೇ ಜಗ್ಲಿ ಹೆಂಗೈತಲ್ಲ ಕುತ್ಕೋತಾರೆ. ಕುರ್ಚಿ ಪರ್ಚಿ ಏನು ಬೇಡ, ಸುಮ್ಕಿರು. ಅಲ್ಲ ಕಣವ,
ಆದರೂ ಏನು ಅನ್ಕಂದಾರೋ ಅದು ಹೆಂಗೆ ಜಗ್ಲಿ ಮೇಲೆ ಕುತ್ಕೊಳ್ಳಿ ನನ್ನ ನೋಡೋಣ ನಾಕು ಕೇಳ್ತೀನಿ ಬಸವಣ್ಣ ಮನೇಲೋ ಇಲ್ಲ ಜವರಣ್ಣ ಹೆಂಡ್ತಿ ಅವಳ ತಲೋ ಕೇಳಿ ನೋಡ್ತೀನಿ ಇದ್ರೆ ಇಸ್ಕೊಬತ್ತೀನಿ ಐತೆ ದಿಟ ಅವ್ರ ಮನೆ ಜವರಣ್ಣ ಮನೆ ಐತೆ ಇಸ್ಕೊಬತ್ತೀನಿ ತಡಿ ಎರಡ ಏ ಅವ್ವ ಚಾಪೆ ಹಾಕನ ಸುಮ್ಕಿರು ಕುತ್ಕೋತಾರೆ ಏನು ಜಾಸ್ತಿ ಜನ ಬರೋಕ್ಕಿವಲ್ಲವ ಏನು ಮಾತುಕತೆ ಆದ್ರೆ ನೀನು ಹೇಳ್ದಂಗೆ ಅಪರ ಜನ ಬರ್ತಾರೆ ಹೆಂಗಪ್ಪ ಏನು ಅಂತ ಅನ್ಬೋದು ಇದು ಬರೀ ನೋಡಕ್ಕಲ್ವೇ ನೀನೇ ಅಂತೀಯ ಯಾರಿಗೂ ಗೊತ್ತಾಗಬಾರ್ದು ಅಂತವ ಮತ್ತು ನೀನೇ ಇಸ್ಕೊಬಂದ್ರೆ ಕುರ್ಚಿಯ ಗೊತ್ತಾಗಿಲ್ವೇನವ ನೀನೇನವ ಬುದ್ಧಿ ಇದ್ದು ಹೇಳ್ತೀವ ಬುದ್ಧಿ ಇಲ್ದಾನೆ ಹೇಳ್ತೀವ ಅಂಥದ್ದು ಬೇಡ ಸುಮ್ಕಿರು ನಾನು ಸಂದಾಕಿರೋ ಚಾಪೆ ಐತಲ್ಲ ಅದು ಹೊಸದು ಅದು ಆಸ್ತಿನಂತೆ ಏನು ಹಾಕಲ್ಲ ಅಕ್ಕನ ನೋಡಕ್ಕೆ ಬಂದಾರ ಮನೆ ನೋಡಕ್ಕೆ ಬಂದಾರ ಅವ್ರಿಗೆ ಗೊತ್ತು ತಾನೆ ಮನೆ ಕಡೆ ನಾವು ಹೆಂಗಿದ್ದೀವಿ ಅಂತ ಮತ್ತೆ ಯಾಕೆ ತಲೆ ಕೆಸ್ಕತ್ತೀಯ ಸುಮ್ಕಿರು ಓ ಹೌದಲ್ವೇ ನೀನು ಹೇಳೋದು ದಿಟ್ವಯ್ಯ ನೋಡ್ದಾ ಹಿಂಗೆ ಅದೇನೋ ಹೇಳ್ತಾರಲ್ಲ ಹಂಗೆ ನಾನೇ ಹೇಳಿ ನಾನೇ ಮಾಡೋದಾಗೋದು ಹೆಂಗೋ ಒಳ್ಳೇದಾತು ಬಿಡು ನೀನು ನೆನಪಿಸಿದ್ದು ಬೇಡ ಚಾಪೆನ ಹಾಕೋಣ ಇನ್ನೇನು ಅವ್ರಿಗೂ ಗೊತ್ತದಲ್ಲ ನಮ್ಮನೆ ಪರಿಸ್ಥಿತಿ ಏನು ಅಂತ ಚಾಪೆನ ಹಾಕಿದ್ರಾಯ್ತು ನೋಡಿ ಇದೇನವಾ ಮಧ್ಯ ಅಲ್ಲಿಗೆ ಹಾಕ್ಬಿಟ್ಟಿದ್ಯಾ ಚಾಪೆಯ ಹತ್ತಕ್ಕಾಕದಲ್ವಾ ಸೈಡಿಗೆಲ್ಲ ಹಾಕ್ಬೇಕಾಯ್ತು ಕಣವ ಹಿಂಗೆ ಮದ್ದಿಗೆ ಹಾಕ್ಬಿಟ್ಟಿದ್ಯಾ ಬಂದರೆ ಏನು ಅನ್ಕೋತಾರೆ ಅದು ಸಾಪೆ ದೊಡ್ಡದಾಗಿತ್ತು ಕಣವ ಹಿಂಗೆ ಹಾಸಿದ್ರೆ ಯಾಕೋ ಸಂದ ಕಾಣ್ತಿತ್ತಿಲ್ಲ ಅದಕ್ಕೆ ತಂಗೆ ಮದ್ದಿಗೆ ಹಾಕ್ಬಿಟ್ಟೆ ಬಂದರೆಲ್ಲ ಮದ್ದಿ ಕುತ್ಕೋತಾರೆ ಬಿಡು ಆ ಕಡೆ ಈ ಕಡೆ ಜಗ್ಲಿ ಮೇಕೆ ಗಂಡಸರು ಕುತ್ಕೊಂಡ್ರೆ ಅವ್ರ ತಾ ಕೇಳಿ ಕುತ್ಕೊಳಕ್ಕೆ ಹೋಗ್ತಾರೆ ಹೆಂಗಸರು ಬಂದರೆ ಅದಕ್ಕೆ ಮದ್ದೆ ಆಗಿರಲಿ ಅಂತ ನಾನೇ ಹಾಕಿವ್ನಿ ಸಂದಾಕೈತೆ ಸುಮ್ಕಿರಿ ಏನು ಹಾಕಿಲ್ಲ ಹೂಕಂತ ಬಿಡವ ಅವಳು ಹಾಕಿರೋದು ಸರಿಯಾಗದೆ ಹೆಂಗಸರು ಬಂದರೆ ಎಲ್ಲಿ ಆ ತುದಿ ಕುತ್ಕೊಳಕ್ಕೆ ಹೋಗ್ತಾರೆ ಮದ್ದೆ ಕುತ್ಕೋತಾರೆ ಸರಿಯಾಗದೆ ಕಂತ ಬಿಡು ಆ ಕಡೆ ಈ ಕಡೆ ಗಂಡಸರು ಕುತ್ಕೊಂಡ್ರೆ ಮದ್ದಾಗ ಹೆಂಗಸರು ಕುತ್ಕೊಳಕ್ಕೆ ಸರಿ ಹೋಯ್ತಕ್ಕಂತೆ ನಮ್ಮ ನಿಂಗಮ್ಮ ಎಲ್ಲ ಬಂದರೆ ನಿಂತ್ಕೊಳಕ್ಕೆ ಕುತ್ಕೊಳಕ್ಕೆ ಎಲ್ಲವ ಸೈಡಿಗೆ ತುದಿಗೆ ಹೋಗೋಕ್ಕಾಯ್ತತೆ ಇಲ್ಲ ನಿಂತ್ಕೋತಾರೆ ಬಿಡು ಏನಾಗಕ್ಕಿಲ್ಲ ಓ ಸರಿ ಹಂಗಾರೆ ಆಯ್ತು ಬಿಡ್ರವ ಇನ್ನು ಉಪ್ಪಿಟ್ಟು ಕೇಸರಿ ಬಾತ್ ಎಲ್ಲ ಹೊಂದಿಸ್ಕೋಗ್ರವ ಎಲ್ಲಿ ನಿಮ್ಮ ಅಪ್ಪ ಬರಲೇ ಇಲ್ಲ ಬಂದು ಏನೋ ನೋಡ್ಬೇಕಾಯ್ತು ಕಣವ ಹ್ಞೂ ಬಂದಕ್ಕಂತ ಹಾಕು ನಾನು ಬಂದು ಇಲ್ಲೇನು ಸಾಪೆ ಹಾಸ್ಬೇಕೆ ನಾನೇನು ಮಾಡಕ್ಕೆ ಬೇಕು ಏನು ಮಾಡ್ತೀಯ ಹೇಳು ಹೋಗು ಅದೇನೇನ ಎಲ್ಲ ಕೆಲಸ ಆಗೈತಾ ನೋಡೋಗು ಈ ಮುಂಡೆ ಮಗ ಒಬ್ಬ ಏನಾರ ಕೇಳಿದ್ರು ಸಾಕು ಕೈ ಅಂತ ನನಗೆ ನಾನು ಯಾಕೆ ಕೇಳಿದ್ನ ಇವನ್ನ ಸರಿ ಆತು ಕಣಿ ಎಲ್ಲವ ಆಗದೆ ಏನೂ ಇಲ್ಲ ಇನ್ನೇನು ಅವ್ರು ಬರೋದು ಆಟ ಇರೋದು ಇನ್ನೇನು ಇಲ್ಲ ಪುಟ್ಟಿ ಶಾಂತ ಎಲ್ಲ ತಯಾರಾಗತ್ತೇನಮ್ಮ ಹೋಗಿ ಉಪ್ಪಿಟ್ಟು ಕೇಸರಿ ಬಾತು ಎದ್ದು ಏನು ಬೇಕೋ ನೀರು ಪಾರು ಎಲ್ಲನೂ ಹೊಂದಿಸ್ಕೊಂಡು ಇಟ್ಕೋಗ್ರವ ಕಾಫಿ ಟೀ ಮಾಡೋಕ್ಕೆ ಎಲ್ಲನೂ ಹೊಂದಿಸ್ಕೊಂಡು ಇಟ್ಕೋಗಿ ಎಲ್ಲ ತಯಾರಾಗಬೇಕಂತ ಬಿಡಪ್ಪ ನೀನೇನು ಯೋಚನೆ ಮಾಡಬೇಡ ಎಲ್ಲ ತಯಾರಾಗದೆ ಕಾಪಿಗೊಂದು ಇಡ್ಬೇಕು ಆಟೆಯ ಅವ್ರು ಬರಲಿ ಕಾಫಿ ಕುಡಿತಾರ ಟೀ ಕುಡಿತಾರ ಕೇಳ್ಬಿಟ್ಟು ಇಟ್ರ ಆಯ್ತತೆ ಬಿಡು ಅದು ಏಟೊತ್ತಾಯ್ತತೆ ಕೇಳ್ಬಿಟ್ಟು ಇಟ್ರ ಆತು ಇನ್ನೇನಿಲ್ಲ ಎಲ್ಲ ತಯಾರಾಗದೆ ಏನು ಯೋಚನೆ ಮಾಡೋದಿಲ್ಲ ಅವ್ರು ಬರೋದು ಆಟೆಯ ಬಂದರೆ ಬತ್ತಿದ್ದಂಗೆ ಕೇಳ್ಬಿಟ್ಟು ಉಪ್ಪಿಟ್ಟು ಕೇಸರಿ ಬಾತು ತಿಂದಾದ್ಮೇಲೆ ಕಾಫಿನೋ ಟೀನೋ ಕೊಟ್ರೆ ಆಯ್ತತೆ ಹಂಗಾರೆ ಸರಿ ಬಿಡವ ಏನು ತೊಂದರೆ ಇಲ್ಲ ಅವಳು ಆ ಮನೆ ಆಳಿ ಏನು ತಯಾರಾಗವಳು ಇಲ್ಲ ಸುಮ್ಕೆ ಕೂತವಳು ದೆವ್ವಿಡ್ದಳಂಗೆ ವಾ ನಮ್ಮ ಅಪ್ಪಯ್ಯ ಯೋನು ಅವಳು ಯೋಚನೆ ಮಾಡ್ಕೊಂಡು ಕುತ್ಕೊಬಿಟ್ಟವಳೆ ಅಂತ ತಿಳ್ಕೊಂಡೈತೆ ಇನ್ನೂ ಅವಳು ಹೋಗಿ ಮಾತಾಡ್ಸಿಲ್ವಲ್ಲ ಅದಕ್ಕೆ ನೋಡಿ ಮಕ್ಕನು ನೋಡಿಲ್ಲ ಮಾತಾಡ್ಸಿಲ್ಲ ನಮ್ಮಪ್ಪ ಅದಕ್ಕೆ ನಮ್ಮ ಅಪ್ಪನೇ ಇವನು ಕಲ್ಪನೆ ಮಾಡ್ಕೊಬಿಟ್ಟೈತೆ ಅವಳು ಸಂದಾಕೆ ತಯಾರಾಗವಳೆ ನಮ್ಮಪ್ಪ ಹಿಂಗೆ ಗೊತ್ತಿಲ್ಲ ಆಟೆಯ ಅದೇ ಯಾಕೆ ಹಂಗೆಲ್ಲ ಮಾತಾಡ್ತೀರಾ ರೆಡಿ ಆಗೋಳ್ಕಂತ ಹಾಕಿ ನಾನು ಹೇಳಿವ್ನಿ ರೆಡಿ ಆಗವಳೆ ಅವಳು ಯಾಕಂಗೆ ಕೂತ್ಕೊತಾಳೆ ನೀವು ಬಾಳ್ ಬದ್ಕ ಹುಡುಗಿ ಏನು ಬಾಯಿಗೆ ಏನು ಬರ್ತದೆ ಅಂತೀರಪ್ಪ ಒಳ್ಳೆ ಮಾತಾಡೋಣ ಇವತ್ತರವ ಅಂತ ಅನ್ನಕ್ಕಿಲ್ಲ ಓಹೋ ಒಳ್ಳೆ ಮಾತಾಡೋ ಅಂತ ಕೆಲಸನೇ ಮಾಡೋಳೆ ಬಿಡವ ಒಳ್ಳೆ ಮಾತಾಡೋಕ್ಕೆ ಅವಳನ್ನ ಒಳ್ಳೆ ಮಾತಾಡ್ತಾರಂತ ಒಳ್ಳೆ ಮಾತು ನಾನು ನೀನು ಏನಾರ ಅನ್ನು ಅವತ್ತು ನಮ್ಮ ಅಣ್ಣ ಮನೆ ಮಾನ ಮರ್ಯಾದೆ ಹುಷಾರು ಕಲ್ಲ ಅಂದಿದ್ದು ಒಂದೇ ಒಂದು ಮಾತಿಗೆ ಎಲ್ಲ ಕೊಚ್ಕೊಂಡು ಸುಮ್ಮನಿದ್ದೀನಿ ಇಲ್ಲ ಅಂದಿದ್ರೆ ನಿಮ್ಮಿಬ್ಬರನ್ನೂ ಹೊಡೆದು ಆಚ್ಕಾಕ್ಬಿಡ್ತಿದ್ದೆ ಈಗ ಯಾಕೆ ಮಾತು ಅವ್ರು ಬರೋ ಹೊತ್ತಾಗೆ ಬೇಡ ಅದೇನೋ ನೋಡಿ ಏನೇನು ಕೆಲಸ ಆಗಿಲ್ಲ ನೋಡ್ಕೊಳ್ಳಿ ಅವ್ರು ಬರೋ ಹೊತ್ತಿಗೆಲ್ಲ ಮಾಡ್ಕೊಂಡು ಪಟನೇ ತಯಾರಿರ್ಬೇಕು ಆಟೆಯ ಆಯ್ತು ಕಂತ ಬಿಡಪ್ಪ ಎಲ್ಲ ತಯಾರಾಗದೆ ನೀನು ಏನು ಯೋಚನೆ ಮಾಡಬೇಡ ಅವ್ರು ಬತ್ತಿದ್ದಂಗೆ ಅವ್ರು ಕಾಫಿ ಕುಡಿತಾರೋ ಟೀ ಕುಡಿತಾರೋ ಅಂತ ಹೊಸಿ ಹೇಳ್ಬಿಟ್ರೆ ನಾನು ಅಲ್ಲೇ ಅಡುಗೆ ಕೋಣೆ ಕುತ್ಕೊಂಡು ಎಲ್ಲನೂ ತಯಾರು ಮಾಡಿ ಕೊಟ್ಬಿಡ್ತೀನಿ ನಿಂಗಕ್ಕ ತಕ್ಕಬತ್ತಾಳೆ ಅದೇನು ಜಾಸ್ತಿ ಹೊತ್ತೇನು ಆಗಕ್ಕಿಲ್ಲ ಅವ್ರು ಬತ್ತಿದ್ದಂಗೆ ಮಾಡ್ಕೊಟ್ಬಿಡ್ತೀನಿ ಕಂತ ಬಿಡು ನೀನೇನು ಇದು ಮಾಡ್ಕೊಬೇಡಪ್ಪ ನೀನು ಸುಮ್ಕಿ ಅಂತ ಕೂತ್ಕೊ ಹೇಳ್ತೀನಿ ನೀನೇನು ತಲೆ ಕೆಡ್ಸ್ಕೊಳ್ಳೋ ಅಂತದೇನಿಲ್ಲ ನಾವಿಲ್ವೇ ನಾವು ಮಾಡ್ತೀವಿ ನೀನೇನು ತಲೆ ಕೆಡ್ಸ್ಕೊಬೇಡ ಸುಮ್ಕಿರು ಅವ್ವ ಶಾಂತ ಹಂಗಂತ ನೋಡು ನಾನು ಮರ್ತೇವನಿ ಒಳಿಯಂದ್ರಲ್ಲವ ಒಳಿಯಂದ್ರಿಗೆ ಹೇಳ್ನಿಲ್ವೇ ನೀನು ಹಿಂಗೆ ನೆನ್ನೆ ಬಂದಿದ್ರು ಇವತ್ತು ಹಿಂಗೆ ಇದ್ಕಿದ್ದಂಗೆ ಆ ಮಾತುಕ ನೋಡಕ್ಕೆ ಬರ್ತೀನಿ ಅಂತ ಅಂದವ್ರೆ ಇರಿ ಹೋಗಿವ್ರಂತೆ ನಾಳೆಗೆ ಒಂದಿನ ಅಂತ ಹೇಳ್ಬೇಕು ತಾನೆ ನಿನ್ನ ನೆನ್ನೆಯ ಹೇಳ್ನಿಲ್ವೇ ಒಳಿಯಂದ್ರ ತಗೋದ್ರು ಇಲ್ಲ ಕಣಪ್ಪ ನೆನ್ನೆಯ ಹೇಳ್ದೆ ಅವರು ಹೇಳಿದ್ರು ಇದ್ಕಿದ್ದಂಗೆ ಹಿಂಗೆ ರಜಾ ಬೇಕು ನೋಡಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಅವರು ಕೊಡೋಕ್ಕಿಲ್ಲ ಸುಮ್ಮನೆ ಯಾಕೆ ಎಲ್ಲವ ಬಂದು ನೋಡ್ಕೊ ಹೋಗ್ಲಿ ಬಿಡು ಅವ್ರು ಬರೀ ನೋಡೋಕ್ಕಲ್ವೇ ಬರ್ತಾ ಇರೋದು ಬಂದು ನೋಡ್ಕೊ ಹೋಗ್ಲಿ ಹಂಗೇನಾರ ಮಾತುಕತೆ ಇರ್ತದಲ್ಲ ಆಗ್ಬೇಕಾದ್ರೆ ರಜೆ ತಗೊಂಡ್ರಾಯ್ತತೆ ಈಗ ನಂಗೆ ರಜೆ ಕೊಡೋಕ್ಕಿಲ್ಲ ಸುಮ್ಕೆ ಯಾಕೆ ಎಲ್ಲ ಕಡೆ ವಿಷಯವ ಅಪ್ಸೋದು ನಾನು ಹೋಗ್ಬಿಟ್ಟು ಬರ್ತೀನಿ ನೀವು ಅದೇನೈತೆ ಮುಗಿಸ್ಕೊಳ್ಳಿ ಅಂತ ಹೇಳಿ ಹೋದ್ರು ಕಣಪ್ಪ ಬೆಳಗ್ಗೆ ಅದು ದಿಟ್ವೆ ಯಾಕಂತ ಬಿಡವ ಅಳಿಯಂದ್ರೆ ಹೇಳೋದು ಸರಿನೇಯಾ ಮೊದಲು ಅವ್ರು ಬಂದು ನೋಡ್ಕೊಂಡು ಹೋಗ್ಲಿ ಆಮೇಲೆ ಮಿಕ್ಕಿದ್ದ ನೋಡ್ಕೊಂಡ್ರೆ ಆಯಿತು ಮೊದಲೇ ಯಾಕೆ ರಜಾ ಪಜಾ ಹಾಕೊಂಡು ಕೂತ್ಕೊಳ್ಳೋದು ಎಲ್ಲರೂ ಒಳ್ಳೇದಾಯ್ತು ಬಿಡು ನಮಸ್ತೆ ಸ್ನೇಹಿತರೆ
ನಾನು ಈ ಕಥೆಯ ಮುಂದುವರೆದ ಭಾಗವನ್ನು ನಾಳಿನ ಎಪಿಸೋಡಲ್ಲಿ ಹಾಕ್ತೀನಿ. ನಿಮಗೆ ಇವತ್ತಿನ ಕಥೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ದಯವಿಟ್ಟು ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಹಾಗೆ ಹಳ್ಳಿಯ ಸೊಗಡನ್ನು ಕಾಪಾಡ್ಕೊಳ್ಳೋ ಇವತ್ತಿನ ನಮ್ಮ ಮೊದಲನೇ ಒಗಟು ಏನಪ್ಪ ಅಂತ ಅಂದರೆ, ಒಂದು ಸುಣ್ಣದ ಗೋಡೆಗೆ ಒಂದು ಬಾಗಿಲಿಲ್ಲ, ನಾನು ಯಾರು? ನಿಮಗೆ ಇದಕ್ಕೆ ಉತ್ತರ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ. ಹಾಗೆ ಇವತ್ತಿನ ಕಥೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಸ್ನೇಹಿತರೆ, ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.